ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಆಗಸ್ಟ್ 15ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿವಸ. ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ, ಬ್ರಿಟಿಷ್ ಕ್ಯಾಲೆಂಡರ್ ಪ್ರಕಾರ ನಮ್ಮ ಭಾರತ ದೇಶಕ್ಕೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ ದಿನ. ಸ್ವಾತಂತ್ರ್ಯ ಅಂದರೆ ನಮಗಿಚ್ಛೆ ತಕ್ಕಂತೆ ಬದುಕುವಂಥದ್ದು. ನಮ್ಮ ದೇಶವನ್ನು ನಾವೇ ಸ್ವತಂತ್ರವನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಅಧಿಕಾರ ಸಿಕ್ಕಿದಂಥ ದಿನ ಈ ಸ್ವಾತಂತ್ರ್ಯೋತ್ಸವ ದಿವಸ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಜೀವನದಲ್ಲಿ ನಿಮ್ಮ ಮಾಡುವಂಥ ಎಲ್ಲ ಕ್ಷೇತ್ರದಲ್ಲಿ, ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರೋ, ವ್ಯವಹಾರ ಮಾಡ್ತಿದ್ದೀರೋ, ಉದ್ಯೋಗ ಮಾಡ್ತಿದ್ದೀರೋ, ಅದರಲ್ಲಿ ನಿಮಗೆ ಹೆಚ್ಚೆಚ್ಚಿಗೆ ಆಯುಷು ಆರೋಗ್ಯದಲ್ಲಿ ಸ್ವಾತಂತ್ರ್ಯ ಸಿಕ್ಕಲಿ. ನಿಮ್ಮ ದರಿದ್ರ ಅನ್ನೋದನ್ನು ದರಿದ್ರದಿಂದ ಬಿಡುಗಡೆ ಆಗಿ ಶ್ರೀಮಂತರಾಗುವಂತಕ್ಕೆ ಸ್ವಾತಂತ್ರ್ಯ ಸಿಕ್ಕಲಿ. ನಿಮ್ಮ ಕನಸುಗಳೆಲ್ಲ ಯಶಸ್ವಿಯಾಗಿ ಪೂರೈಕೆ ಆಗಲಿ. ನಿಮ್ಮ ಕನಸುಗಳಿದ್ದಂಥ ಬಂಧಗಳು, ಅಪಶಕನಗಳು, ದುಷ್ಟಶಕ್ತಿಗಳಿಂದ ಸ್ವತಂತ್ರ ಸಿಕ್ಕಲಿ ನಿಮಗೆ ಅಂತ ಹೇಳ್ತಾ, ಈ ಒಂದು ದಿವಸ ನಿಮ್ಮೆಲ್ಲರಿಗೂ ನಾನು ಶುಭ ಹಾರೈಸುತ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾಯಿದ್ದೀವಿ. ನಮಗೇನು ಸ್ವಾತಂತ್ರ್ಯ ಸಿಕ್ತು, ಆದರೆ ಇವತ್ತು ನಾವು ಬೀದಿಲಿ ಹೋಗ್ಬೇಕಾದ್ರೆ ನಮ್ಗೆ ಸ್ವಾತಂತ್ರ್ಯ ಇಲ್ಲ. ನೋಡಿ, ಮೊನ್ನೆ ನಾನೊಂದು ಟಿ ವಿ ನೋಡ್ತಾ ಇದ್ದೆ. ಒಂದು ಹೆಂಗಸು, 45 ವರ್ಷದ ಹೆಂಗಸು, ಮೈ ತುಂಬ ಒಡವೆ ಹಾಕ್ಕೊಂಡು ಯಾವುದೋ ಕಾರ್ಯಕ್ರಮ, ರಿಸೆಪ್ಷನ್ನು, ಮದುವೆನೋ, ಹುಟ್ಟುಹಬ್ಬನೋ ಎಲ್ಲಿಗೋ ಹೋಗ್ತಿದ್ದೆ. ಅದಕ್ಕೆ ಟಿ ವಿಲಿ ನೋಡಿದ್ದು ನಾನು. ಒಂದು ಮಹಿಳೆ ಹಗಲಲ್ಲಿ ಸುಮಾರು ಒಂದು 11 ಗಂಟೆ ಫಂಕ್ಷನ್ಗೆ ಹೋಗಿ ಊಟ ಮುಗಿಸ್ಕೊಂಡು ಬರಬೇಕು ಅಂತೇಳಿ ಅಲಂಕಾರ ಮಾಡಿಕೊಂಡು, ಕತ್ತಲು ಒಂದು ನೆಕ್ಲೆಸ್ ಹಾಕ್ಕೊಂಡು, ಕೈಲೊಂದು ಪರ್ಸ್ ಇಟ್ಕೊಂಡು, ಆ ಪರ್ಸೊಳಗೆ ಮೊಬೈಲೆಲ್ಲ ಇದೆ. ಆಟೋಗೋ ಕ್ಯಾಬ್ಗೋ ಏನೋ ಕಾಯ್ತಾ ಇದ್ದಾರೆ ಅನಿಸುತ್ತೆ. ಆಟೋ ಕಾಯ್ತಿದ್ರು ಅಥವಾ ಇನ್ಯಾರಿಗಾರು ಕಾಯ್ತಿದ್ರು ಏನೋ. ಸುಮಾರು 25ರಿಂದ 30 ವರ್ಷ ಒಳಗಿರೋ ಇಬ್ಬರು ಹುಡುಗರು ಬೈಕಲ್ಲಿ ಬಂದು ಆ ಕತ್ತಲೋ ನೆಕ್ಲೆಸ್ಸು ಕೈಲಿದ್ದ ಬ್ಯಾಗ್ ಕಿತ್ಕೊಂಡು ಚಕ್ಕಂತ ಹಾರಿಬಿಟ್ರು. ಇಬ್ಬರು ತಲೆಗೆ ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ. ಆ ವೆಹಿಕಲ್ದು ಗಾಡಿ ನಂಬರ್ನ ಯಾವುದೋ ಮುಚ್ಚಿಬಿಟ್ಟಿದ್ದಾರೆ. ಆ ಅಮ್ಮ ಸ್ವಲ್ಪ ದಪ್ಪಕ್ಕಿರೋದ್ರಿಂದ ಓಡೋಕ್ಕಾಗಲಿಲ್ಲ, ಕಿರ್ಚ್ಕೋತಾ ಇದ್ದಾರೆ. ಅಷ್ಟು ಕಾಲೇ ಅವರಿಬ್ಬರು ಹೋಗ್ಬಿಟ್ಟಿದ್ದಾರೆ. ಇದೊಂದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಮಧ್ಯಾಹ್ನ 11 ಗಂಟೆ, ಮಠ ಮಧ್ಯಾಹ್ನ ಅಲ್ಲ, ಫಂಕ್ಷನ್ 10ರಿಂದ 11 ಗಂಟೆ ಅನಿಸುತ್ತೆ. ಹೋಗಿ ಊಟ ಮಾಡ್ಕೊಂಬರೋ ಸಮಯಷ್ಟು ಮನೆಗೆ ಬರ್ಬೋದು ಅಂಥೇಳಿ ಆಟೋ ರಿಕ್ಷಾಗೋ ಕಾರ್ಗೋ ಅಥವಾ ಇನ್ಯಾರಿಗೋ ವೆಯ್ಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಟಿ ವಿಲಿ ತೋರಿಸಿದ್ದು. ಆ ನೆಕ್ಲೆಸ್ಸು ಕಿತ್ಕೊಂಡು, ಕೈಲಿದ್ದಂಥ ಪರ್ಸು, ಅದರೊಳಗೆ ದುಡ್ಡು, ಮೊಬೈಲೆಲ್ಲ ಇತ್ತು ಅನಿಸುತ್ತೆ, ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಏನಾಯಿತು ಗೊತ್ತಿಲ್ಲ. ಒಬ್ಬ ಹೆಂಗಸು ಅಲಂಕಾರ ಮಾಡಿಕೊಂಡು ತನ್ನ ಇಚ್ಛೆ ಪ್ರಕಾರ ಎಲ್ಲಿಗೂ ಹೋಗಿ ಬರಬೇಕು ಅನ್ನೋದಕ್ಕೆ ಸ್ವತಂತ್ರನೇ ಇಲ್ಲ. ನೋಡಿ, ಆಡಗ್ಲಲ್ಲೇ ಸರಗಳ್ರು ಸರ, ವ್ಯಾನಿಟಿ ಬ್ಯಾಗ್ ಕಿತ್ಕೊಂಡು ಹೋದರು. ಸ್ವತಂತ್ರ ಎಲ್ಲಿ ಬಂದು ನಮಗಿವಾಗ? ಇದು ಒಂದು. ರಾತ್ರಿ ಗಂಡ ಹೆಂಡತಿ, ಇಬ್ಬರು ಮಕ್ಕಳು, ಆಮೇಲೆ ಒಬ್ಬರು ವಯಸ್ಸಾದ ತಾಯಿ ಮನೇಲಿದ್ದಾಳೆ. ಗಂಡ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾನೆ. ಹೆಂಡತಿ ಕೂಡ ಯಾವುದೋ ಒಂದು ಸ್ಕೂಲಲ್ಲೋ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾರೆ. ಟೀಚರು ಅಥವಾ ಸ್ಕೂಲಲ್ಲಿ ಒಂದು ಕೆಲಸ ಏನೋ ಒಂದು ಮಾಡ್ತಾರೆ. ಬೆಳಗ್ಗೆಯಿಂದ ಸುಸ್ತಾಗಿ ಬಂದು ಮಲಗಿದ್ದಾರೆ, ಮಕ್ಕಳು ಮಲಗಿದ್ದಾರೆ. ಅಜ್ಜಿ, ಇವರಿಬ್ಬರು ಮನೆ ಬಿಟ್ಟು ಹೋದಾಗ ದುಡಿಯೋಕ್ಕೆ, ಮಗ ಸೊಸೆ ಮನೆ ಬಿಟ್ಟು ದುಡಿಯೋಕ್ಕೆ ಅಂತ ಹೋದಾಗ ಅಜ್ಜಿ ಮೊಮ್ಮಕ್ಕಳು ನೋಡಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಅವರು ಸುಸ್ತಾಗಿ ಮಲಗಿದ್ದಾರೆ. ಗಂಡ ಹೆಂಡತಿ ಸುಸ್ತಾಗಿ ಮಲಗಿದ್ದಾರೆ. 3 ಅಥವಾ 4 ಜನ ಒಂದು ಚಡ್ಡಿ ಹಾಕ್ಕೊಂಡು ಮೈ ತುಂಬ ಎಣ್ಣೆ ಹಚ್ಕೊಂಡು ಮಚ್ಚು ಲಾಂಗು ಕಲ್ಲು ತೊಗೊಂಬಂದು ಆ ಮನೆನ ಹೊಡೆದಿದ್ದಾರೆ. ನೋಡಿ, ಮಲಗಿರೋರ ಮನೆ ಒಳಗಡೆ ಗಂಡ ಹೆಂಡತಿ ಹೆಣ್ಮಕ್ಳೆಲ್ಲ ಒಂದೇ ಜಾಡ್ಸ್ ಓದ್ದ ಬಾಲೆ ಮುರಿದುಬಿಟ್ಟು ಒಳಗೋಗಿ ಚಾಕು ಚೂರಿ ಎಲ್ಲ ತೋರಿಸಿ ಅವ್ರಿಗೆ ಯಾರಿಗೂ ಮಾತಾಡಬಾರ್ದು, ಕಿರ್ಸ್ಬಾರ್ದು ಥರ ಮಾಡಿ, ಆಕೆ ಕತ್ತಲಿದ್ದ ಮಾಂಗಲ್ಯ ಸರ, ಬೀರುಲಿಟ್ಟಿದಂಥ ಒಂದಷ್ಟು ದುಡ್ಡು, ಬೆಳ್ಳಿ ತಟ್ಟೆ, ಲೋಟ ಎಲ್ಲನೂ ಒಂದೇ ವಿತಿನ್ 5 ನಿಮಿಷದಲ್ಲಿ ಎಲ್ಲ ಪಟ ಸಿನಿಮಾದಲ್ಲಿ ಆದಂಗೆ ಆಗಿಬಿಟ್ಟು ಪಕ್ಕಂತ ಹಾರಿಬಿಟ್ಟಿದ್ದಾರೆ. ಮೈಗೆಲ್ಲ ಎಣ್ಣೆ ಹಚ್ಕೊಂಡಿದ್ದಾರೆ, ಬರೀ ಒಂದು ಚಡ್ಡಿ ಹಾಕ್ಕೊಂಡು ಬಂದಿದ್ದಾರೆ, ಎಣ್ಣೆಗಳ್ರು ಅಂತ. ನಮ್ಮ ಮನೇಲಿ ಬೀಗ ಹಾಕ್ಕೊಂಡು ಮಲಗಿದ್ರೂ ಕೂಡ ನಮಗೆ ಸ್ವತಂತ್ರ ಇಲ್ವಲ್ಲ. ನಮ್ಮ ಆಸ್ತಿಗೆ ನಮಗೆ ಸೆಕ್ಯೂರಿಟಿ ಇಲ್ವಲ್ಲ. ನಮ್ಮ ಚಿನ್ನ ಬೆಳ್ಳಿ ದುಡ್ಡಿಗೆ ಸೆಕ್ಯೂರಿಟಿ ಇಲ್ಲ.
ನಮಗೆ ಸ್ವಾತಂತ್ರ್ಯನೇ ಇಲ್ಲ ರೀ. ಮನೆಗೆ ಬಂದು ಕಳ್ಳರು ಹೆಂಗೆ ಲೂಟಿ ಮಾಡಿಬಿಟ್ರು. ಮನೆ ಒಳಗಿದ್ದೆ, ಮನೆ ಒಳಗಿಲ್ಲ ಅಂದರೆ ಬೇರೆ ಪ್ರಶ್ನೆ. ಮನೇಲಿ ಗಂಡ ಹೆಂಡತಿ ಇಬ್ಬರು ಮಗ ಏನು ಅಸಹಾಯಕರು, ಅವ್ರೇನು ಮಾಡ್ಕೊಳಕ್ಕಾಗಲ್ಲ. ಇವ್ರು 4 ಜನ ಮಚ್ಚು ಲಾಂಗು ಕಲ್ಲೆಲ್ಲ ಎತ್ಕೊಂಡ್ಬಂದು ಕಲ್ಲಲ್ಲಿ ಓಡಿ ಪಟ್ಟಂತ ಆ ಹೆಂಗೆ ಬಿಸಿದ್ದಾರೆ ಅಂದರೆ ಎದುರುಗಡೆ ಮನೆಯಿಂದ CCTV ರೆಕಾರ್ಡ್ ಆಗಿದೆ. ಎಣ್ಣೆ ಎಲ್ಲ ಹಚ್ಕೊಂಡು ಓಡಾಡಿದ್ದಾರೆ ರಾತ್ರಿ ಹೊತ್ತು ಅದು ಭಾಳ ಗಾಢವಾಗಿ ನಿದ್ದೆ ಮಾಡೋ. ಬೆಳಗ್ಗೆಯಿಂದ ದುಡ್ಡು ಸಾಕಾಗಿದೆ, ಕೆಲ್ಸಕ್ಕೆ ಹೋಗಿ ಬಂದು ಮಲ್ಗರು ಸಾಕಲ್ಲ ಅಂತ ಮಲ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತೇ ಆಗಿಲ್ಲ ಹೊಡೆದಿದ್ದದಲ್ಲ. ಮನೆ ಒಳಗೆ ಬಂದು ಟಾರ್ಚು ಮೊಬೈಲ್ ಆನ್ ಮಾಡಿ ಲೈಟ್ ಬಿಡ್ತದಾಗ ಆಗ ಗಲಾಟೆ ಆವಾಗ ಕೂಗುತ್ತಾ ಅಜ್ಜಿಗೊಬ್ಬ ಚಾಕು, ಗಂಡ ಹೆಂಡತಿ ಮಕ್ಳಿಗೆಲ್ಲ ಸೇರಿಸಿ ಒಂದು ಮಚ್ಚಿಟ್ಕೊಂಡ್ಬಿಟ್ಟು ಎದುರಿಸ್ಬಿಟ್ಟು ಇನ್ನಿಬ್ಬರು ಲೂಟಿ ಮಾಡಿಕೊಂಡು ಆರಾಮಾಗಿ ಸದ್ಯ ಕೊಲೆ ಮಾಡಿಲ್ಲ, ಸಾಯಿಸಿಲ್ಲ, ಪುಣ್ಯ. ಮತ್ತು ನಮ್ಮ ಮನೇಲಿ ನಾವು ಮಲ್ಗೋಕ್ಕೂ ಸ್ವತಂತ್ರ ಇಲ್ವಲ್ಲ. ಸ್ವತಂತ್ರ ಬಂದರೆ ಏನು ಲಾಭ ಅನ್ನೋದೊಂದು ಯೋಚನೆ. ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋದ್ರಿಂದ ಏನು ಲಾಭ? ಕಳ್ಳರು ಜಾಸ್ತಿ ಆಗ್ತಿದ್ದಾರೆ, ರಸ್ತೆಯಲ್ಲಿ ಹೋಗೋಕ್ಕಾಗಲ್ಲ ಕಳ್ಳರು. ಮನೆಯೊಳಗೆ ಮಲಗಿದ್ದಾಗೂ ಕಳ್ಳರು, ಮನೆಯೊಳಗೆ ಬೀಗ ಹಾಕೊಂಡು ಬೇರೆ ಊರಿಗೆ ಹೋಗಿದ್ರು ಬರೋಷ್ಟೊಳಗೆ ಕಳ್ತನ ಮಾಡಿರ್ತಾರೆ. ಮನೆಗೆ ಸೆಕ್ಯೂರಿಟಿ ಇಲ್ಲ, ನಮಗೆ ಸ್ವಾತಂತ್ರ್ಯ ಇಲ್ಲ, ನಮ್ಮ ಮನೆಗೆ ಸ್ವಾತಂತ್ರ್ಯ ಇಲ್ಲ, ರಸ್ತೆಯಲ್ಲಿ ಓಡಾಡೋಕ್ಕೆ ಸ್ವಾತಂತ್ರ್ಯ ಇಲ್ಲ. ಒಂದು ಹುಡುಗಿ ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಇದ್ದಾಳೆ, ಬಸ್ ಸ್ಟಾಪಲ್ಲಿ ನಿಂತಿದ್ದಾಳೆ. ಅವಳು ಚೂಡಿದಾರ ಹಾಕ್ಕೊಂಡು ಅವನು ಏನೋ ಒಂದು ಬಟ್ಟೆ ಇಟ್ಕೊಂಡ್ಬಂದು ಪೇಪರ್ ತೋರಿಸ್ದೆ, ಈ ಪೇಪರ್ ಎಲ್ಲಿದೆ ಅಂಥೇಳಿ, ಈ ಅಡ್ರೆಸ್ ಎಲ್ಲಿದೆ ಅಂತ. ಅವಳು ಅದು ನೋಡ್ಬಿಟ್ಟು ನಿಂತ ತಕ್ಷಣ ಅದೇನು ಹಾಕಿದ್ದು ಬಟ್ಟೆ ಒಳಗಡೆ ಅವಳಿಗೆ ಹೋದ ತಕ್ಷಣ ಅವಳು ಮಂಕಾಗ್ಬಿಟ್ಟು ಮೊಬೈಲು ವಾಚು ಎಲ್ಲ ಕೊಟ್ಬಿಟ್ಟು ಕಾರಲ್ಲಿ ಕೂಸ್ಕೊಂಡು ಕರ್ಕೊಂಡೇ ಹೊಟ್ಟೋದ್ರು. ಅದು ಯಾವಾಗ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಲಂಚ್ ಬ್ರೇಕ್ನಲ್ಲಿ. ಅದೇನು ಮುಸಿದ್ನೋ ಅದೇನು ನೋಡಿ ಅದ್ರೊಳಗೆ ಏನಿತ್ತೋ ಗೊತ್ತಿಲ್ಲ. ಅದು ನೋಡಿ ಅದು ವಾಸನೆಗೆ ಅವಳಿಗೆ ಒಂಥರ ಮಂಕ್ ಪಡ್ದಂಗೆ ಆಗಿ ಅವನು ಹೇಳಿದ್ದೆಲ್ಲ ಕೊಟ್ಬಿಟ್ಲು. ವಾಚು, ವ್ಯಾನಿಟಿ ಬ್ಯಾಗು ಎಲ್ಲ ಅದೇನೇನಿತ್ತೋ ಗೊತ್ತಿಲ್ಲ, ಎಲ್ಲ ಕೊಟ್ಟಲು. ಅವ್ನು ಹೇಳ್ದಂಗೆ ಕಾರಲ್ಲಿ ಕೂತ್ಕೊಂಡು ಕರ್ಕೊಂಡೋದ್ರು. ಇನ್ನೂ ಸಿಕ್ಕಿಲ್ವಂತೆ ಆ ಹುಡುಗಿ. ನೋಡಿ ಏನು ಮಾಡಿದ್ರು ಏನು ಗೊತ್ತಿಲ್ಲ. ಹಾಡಾಗ್ಲೆಲ್ಲ ಹುಡುಗಿ ಕಿಡ್ನಾಪ್ ಮಾಡಿದ್ದಾರೆ. ಸ್ವತಂತ್ರ ಬಂತು ಹೆಣ್ಮಕ್ಳಿಗೆ. ಬ್ಯಾಂಕಿನ ದುಡ್ಡು ತೊಗೊಂಬರ್ತಾ ಇದ್ದಾನೊಬ್ಬ ರಿಟೈರ್ಡ್ ಆಗಿರೋ ವ್ಯಕ್ತಿ. ಪೆನ್ಷನ್ ದುಡ್ಡು ಯಾವುದೋ ಒಂದು ಕೆಲಸಕ್ಕೆ ಕೊಡಬೇಕಾಗಿತ್ತಂತೋ ಯಾರಿಗೋ ತೊಗೊಂಬರ್ತೀನಿ. ಬ್ಯಾಂಕಲ್ಲಿ ಒಬ್ಬ ನೋಡ್ಕೊಂಡ, ಅಲ್ಲೋ ಬಿದ್ದ, ಸೆಕ್ಯೂರಿಟಿನೂ ನೋಡ್ದ, ದುಡ್ಡು ತೊಗೊಂಡ. ಅವನೊಂದು ಸಣ್ಣದೊಂದು ಕೈ ಚೀಲ ತಿಂದ, 1 ಲಕ್ಷ 2 ಲಕ್ಷ ಇತ್ತೇನೋ, ಅದಕ್ಕೆ ಹಾಕ್ಕೊಂಡು ಮೆಟ್ಲಿದ್ದು ವಾಪಸ್ ಬರ್ತಿದ್ದಾಗೇ ನಡ್ಕೊಂಡು ಹೋಗ್ತಾಯಿದ್ದ ಫುಟ್ಪಾತಲ್ಲಿ. ಪಾಪ ರಿಟೈರ್ಡ್ ಆಗಿರೋ ವ್ಯಕ್ತಿ ಸೊಂಟದ ಹತ್ರ ಹಿಂಗೆ ಕೈ ಇಟ್ಟಂತ ಯಾರೋ ಬಂದು ತಿರುಗಿ ನೋಡಿದಾಗ, ಹೆಚ್ಚಿಗೆ ಮಾತಾಡಬೇಡ, ಕಿಚ್ಚು ನೋಡಿ, ಇಲ್ಲಿ ನೋಡು ಚಾಕು ತೂದು ಬಿಡ್ತೀನಿ. ಯಾರು ನೋಡಿದ್ರೆ ಅವರಿಬ್ಬರು ನಿಂತ್ಕೊಂಡು ಮಾತಾಡ್ತಿದ್ರೇನೋ ಅನ್ಕೋಬೇಕು. ಅವನಲ್ಲಿರೋ ಬ್ಯಾಗ್ನ ತೆಗೆದು ಅವ್ನ ಕಂಕ್ಳಿಗೆ ಹಾಕೊಂಬಿಟ್ಟು, ಕೂಗ್ಕೋಬೇಡ, ನೀನು ಬೆನ್ನಿಂದೆ ನಾನು ಇನ್ನೊಬ್ಬ ನಿಂತಿದ್ದಾನೆ, ತಿರುಗಿ ನೋಡಬೇಡ, ಕೂಗಬೇಡ, ಚಾಕು ಹಾಕ್ಬಿಡ್ತಾನೆ ಅಂತೇಳಿ ಎದುರಿಸ್ಬಿಟ್ಟು ಅವ್ನು ಯಾರೊಬ್ಬ 2 ವೀಲರ್ ಬಂದಿದ್ದ ಕೂತ್ಕೊಂಡು ಆ ಬ್ಯಾಗ್ ಕಿತ್ಕೊಂಡು ಹೋಗ್ಬಿಟ್ಟಾನೆ. ಇದು ಯಾರಿಗೂ ಗೊತ್ತಾಗ್ತಿಲ್ಲ ಕಳ್ತನ, ರೋಡ್ ದರೋಡೆ ಆಗ್ತಿದೆ ಅಂತೇಳಿ. ನಮ್ಮ ದುಡ್ಡು ನಾವು ತೊಗೊಂಡು ಮನೆಗೆ ಹೋಗೋಕ್ಕೆ ಸ್ವಾತಂತ್ರ್ಯ ಇಲ್ಲ, ನಮಗೆ ರಸ್ತೆ ನಡೆಯೋಕ್ಕೆ ಸ್ವಾತಂತ್ರ್ಯ ಇಲ್ಲ, ಮಲಗಿದ್ದಾಗ ಸ್ವಾತಂತ್ರ್ಯ ಇಲ್ಲ, ಎಲ್ಲೋದು ಸ್ವಾತಂತ್ರ್ಯ ಇಲ್ಲ. ಬಾಂಬ್ಗಳು ಹಾಕ್ಬಿಡ್ತಾರೆ. ಪ್ರಕೃತಿಯಿಂದ ಹಾಳಾಗೋಗಲಿ, ಪ್ರಕೃತಿ ಭೂಕಂಪ ಸುನಾಮಿ ಅದು ದೈವ ನಿಯಮ. ಬಟ್ ನಮಗೆ ಎಲ್ಲೂ ಸ್ವಾತಂತ್ರ್ಯ ಇಲ್ವಲ್ಲ. ಇವತ್ತಿನ ಕಾಲದಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ, ಚಂದ್ರಲೋಕಕ್ಕೆ ಹೋಗಿ ಬಂದ, ಮಂಗಳ ಗ್ರಹದ ಮೇಲೆ ಕಾಲಿಟ್ಟರು, ರಾಕೆಟು, ಬಸ್ಸು, ಕಾರು, TV, ಮೊಬೈಲ್ ಎಲ್ಲ ಕಂಡಿಡ್ದ. ಆದರೆ ಇವತ್ತು ನಮಗೆ ಹೊರಗಡೆ ಹೋಗಿ ವಾಪಸ್ ಬರ್ತೀವಿ ಅನ್ನೋಕ್ಕೆ ಗ್ಯಾರಂಟಿ ಇಲ್ಲ, ವಾರಂಟಿ ಇಲ್ಲ, ಸ್ವತಂತ್ರ ಇಲ್ಲ. ಒಂದು ಹೆಣ್ಣು ಹುಡುಗಿ ರಸ್ತೆಯಲ್ಲಿ ಹೋಗ್ತಿದ್ದವಳನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ರೇಪ್ ಮಾಡಿ ಸಾಯಿಸಿಬಿಟ್ರು. ಅದು ಯಾವಾಗಲೂ ರಾತ್ರಿ ಎಲ್ಲ ಹಗಲೊತ್ತೆ ತುಂಬ ಜನ ಓಡಾಡೋ ಜಾಗದಲ್ಲೇ ಒಂದು ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅವಳನ್ನ ರೇಪ್ ಮಾಡಿ ಪೀಸ್ ಮಾಡಿ ಸಾಯಿಸಿಬಿಟ್ಟು ಒಂದು ಮರದ ಹತ್ರ ಹಾಕಿದ್ದಾನೆ ಅಂತಂದರೆ ಸ್ವತಂತ್ರ ಎಲ್ಲಿ ಬಂತು ನಮಗೀಗ? ಅದರಿಂದ ನಾವು ಸ್ವತಂತ್ರವಾಗಿದ್ದೀವಿ ಅಂತ ಯಾವಾಗ ಅನ್ಕೋಬೇಕು ಗೊತ್ತಾ? ನಮ್ಗೆ ಯಾರಿಂದಲೂ ತೊಂದರೆ ಬಂದಿಲ್ಲ ಅಂದರೆ ನಾವು ಸ್ವತಂತ್ರ ಆಗಿದ್ದೀವಿ ಅಂತ. ನಮಗೆ ಸ್ವತಂತ್ರ ಸಿಕ್ಕಿರ್ಬೋದು, ನಮ್ಮದೇ ಆದಂಥ ದೇಶ ಕಟ್ಟಿ, ನಮ್ಮದೇ ಆದಂಥ ಸರ್ಕಾರ ಮಾಡಿ, ನಮ್ಮದೇ ಇಚ್ಛೆ ತಕ್ಕಂತೆ ನಡೆಯುವಂಥ ಒಂದು ಮಾರ್ಗ ಸಿಕ್ಕಿರ್ಬೋದು. ಆ ಮಾರ್ಗವೇ ಕಿಟ್ಟೋಗೋಗಿದೆ. ಇವತ್ತಿನ ಆಡಳಿತ ಹೇಗಿದೆ ಅಂತಂದರೆ, ಕಳ್ಳರಿಗಿರೋಷ್ಟು ಮರ್ಯಾದೆ ಒಬ್ಬ ಸತ್ಪುರುಷನಿಗಿಲ್ಲ. ಒಬ್ಬ ಲಂಚಕೋರನಿಗೆ, ಒಬ್ಬ ಸುಳ್ಳುಗಾರನಿಗೆ, ಒಬ್ಬ ದರೋಡೆಕೋರನಿಗೆ, ಒಬ್ಬ ಮೋಸಗಾರನಿಗಿರುವಂಥ ಒಂದು ಮರ್ಯಾದೆ ಒಬ್ಬ ಸಾತ್ವಿಕ ಪುರುಷನಿಗಾಗಲಿ ಮಹಿಳೆಗಾಗಿ ಇಲ್ಲ. ಲಂಚ ತಗೊಂಡವನಿಗೆ ಇವತ್ತು 6 ತೂರಾಯಿ ಸನ್ಮಾನ ಮಾಡ್ತಾರೆ.
ಜೈಲಿಗೆ ಹೋಗಿ ಬಂದವ್ರಿಗೆಲ್ಲ ಸನ್ಮಾನ, ಜೈಲು ಬಂದವರೆಲ್ಲ ಮಂತ್ರಿ ರಾಜರು ಕಿರೀಟ ಹಾಕೊಂಡು ಓಡಾಡ್ತಾರೆ. ಆದರೆ ಒಬ್ಬ ನಿಯತ್ತಿಂದ ಶ್ರದ್ಧಾ ಭಕ್ತಿಯಿಂದ ಯಾರಿಗೂ ತೊಂದರೆ ಕೊಡದೆ, ತಾನೂ ಮೋಸ ಮಾಡಿಕೊಳ್ಳದೆ, ಇನ್ನೊಬ್ರಿಗೂ ಮೋಸ ಮಾಡ್ದೇನೆ ಬದುಕ್ತಿರೋಂಥ ಜನಗಳಿಗೆ ಸೆಕ್ಯೂರಿಟಿನೇ ಇಲ್ಲ ಇವತ್ತು. ಅವನು ಯಾರೋ ಒಬ್ಬ ರಾಜಕೀಯ ವ್ಯಕ್ತಿ ಆ ಸೈಟ್ ನಾನು ಬರೀಬೇಕು ಅಂತ ಕೇಳಿದಂತೆ. ಪಕ್ಕದಲ್ಲಿ ಒಂದು ಸೈಟ್ ಇತ್ತಂತೆ. ಅದು ನಂದು ಪಕ್ಕದಲ್ಲಿ ಒಂದು ಸೈಟ್ ಇದೆ, ನಿಂದು ಪಕ್ಕದಲ್ಲಿ ಒಂದು ಸೈಟ್ ಇದೆ, ಆ ಸೈಟ್ ನನಗೆ ಕೊಟ್ಬಿಡು, ನಾನೊಂದು ದೊಡ್ಡದು ಒಂದು ಅಪಾರ್ಟ್ಮೆಂಟ್ ಮಾಡಬೇಕು ಅಂತ. ಇಲ್ಲ ಅಪ್ಪ, ನಾವು ಕೊಡೋಕ್ಕಾಗಲ್ಲ, ನಿಮ್ಮ ಸೈಟ್ ನೀವು ಕಟ್ಕೊಳ್ಳಿ, ನಮ್ಮದು ಅಂತೇಳಿ ಅವ್ರು ಕೊಡಲಿಲ್ಲ. ಕೊಡದೆ ಅದಕ್ಕೆ ರೌಡಿಗಳೆಲ್ಲ ಬಿಟ್ಟು ಒಡಿಸಿ ಮಾಡಿಸಿ ಒಬ್ಬನ ಸಾಯಿಸೇ ಬಿಟ್ಟ ಸೈಟ್ ಕೊಟ್ಟಿಲ್ಲ ಅಂಥೇಳಿ. ಆಗ ನಮ್ಮ ಸೈಟಲ್ಲಿ ನಾವಿದ್ದು ನಮ್ಮ ಮನೆ ನಾವು ಕಟ್ಕೊಳ್ಳೋಕ್ಕೂ ಸ್ವತಂತ್ರನೇ ಇಲ್ವಾ? ಎಲ್ಲಿದೆ ಸ್ವಾತಂತ್ರ್ಯ? ಎಲ್ಲಿದೆ ಇಂಡಿಪೆಂಡೆನ್ಸ್? ಎಲ್ಲ ರೌಡಿಸಮ್. ಆ ಸೈಟ್ ನನಗೆ ಕೊಡು, ಅವಲಿ ಕೊಡೋಕ್ಕೆ ಹಿಡಿದೀವಿ. ಇವತ್ತಿನ ಮಾರ್ಕೆಟ್ ರೇಟ್ ಏನಿದೆಯೋ ಆ ರೇಟಿಗೆ ಸೈಟ್ ದುಡ್ಡು ಕೊಡ್ತೀಯ ಅಂದರೆ ಕೊಡಲ್ವಂತೆ. ನಾವು ಕೊಟ್ಟಷ್ಟು ತೊಗೋಬೇಕು. ಅದು 1 ಕೋಟಿ ಬೆಳೆ ಬಾಳುತ್ತೆ, 30-40 ಲಕ್ಷ ಕೊಡ್ತಾನಂತೆ. ಕೊಡದೇ ಇರೋದಕ್ಕೆ ಸಾಯಿಸ್ದ. ಇದನ್ನೆಲ್ಲ ಮಾಡೋದಕ್ಕೆ ರಾಜಕೀಯ ವ್ಯಕ್ತಿಗಳಿಂದ ಆ ಕೇಸೇ ಮುಚ್ಚೋಯ್ತು. ಹಾಗಾದರೆ ಸ್ವಾತಂತ್ರ್ಯ ಬಂದಿರೋದು ಕೊಲೆಗಾರನ ಹಿಡಿದು ಒಳಗಾಕಬೇಕೋ ಇಲ್ಲ ಕೊಲೆಗಾರನ ಕರೆದು ಸನ್ಮಾನ ಮಾಡಬೇಕು? ಇವತ್ತು ಆ ಕೊಲೆಗಾರ ಸೈಟ್ಗೋಸ್ಕರ ಕೊಲೆ ಮಾಡಿಸಿದಾನೆ ಕೊಲೆಗಾರ, ಇವತ್ತು ಅವನು ದೊಡ್ಡ ಮರ್ಯಾದಸ್ಥನ ಬದುಕ್ತಾ ಇದ್ದಾನೆ. ಬಿಡಿ, ಅವನು ಒಂದು ಕ್ಷಣದಲ್ಲಿ ಬದುಕ್ಬೋದು. ಆ ಕೊಲೆ ಆದಂಥ ಆತ್ಮ ಇದೆಯಲ್ಲ, ಮತ್ತು ಕೊಲೆ ಆದವ್ರ ಮನೆ ಆ ಪಾಪ ಅವ್ರ ಮನೆ ಮೆಂಬರ್ಸ್, ಅವ್ರು ಹಾಕೋ ಕಣ್ಣೀರು, ಅವ್ರು ಹಾಕೋ ಶಾಪ, ಯಾರು ಕೊಲೆ ಮಾಡಿಸೋ ಅವನ ವಂಶ ಸರ್ವನಾಶ ಆಗಂತೂ ಆಗೋದಂತೂ ಗ್ಯಾರಂಟಿ. ಅವ್ನು ಯಾವ ಸೈಟು ಬೇಕು ಅಂತ ಆ ಸೈಟಲ್ಲಿ ಒಂದು ಸಮಾಧಿ ಕಟ್ಟಲೇಬೇಕು. ಅವನು ಆ ಲೆವೆಲಿಗೆ ಆ ಕುಟುಂಬದ ಶಾಪ ಇದೆ. ಇಷ್ಟೆಲ್ಲ ಶಾಪ ತೊಗೊಂಡು ನನ್ನ ದೊಡ್ಡ ಏನು ಅಪಾರ್ಟ್ಮೆಂಟ್ ಕಟ್ಟಿ ಏನು 500 ವರ್ಷ ಬದುಕ್ತಾನ? ಇಲ್ಲ. ನೋಡಿ, ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದು ಇದನ್ನು ನಮಗೆ ಅರ್ಥ ಆಗ್ತಿದೆ. ಈ ಬೇಕಾದಷ್ಟು ಹೇಳ್ಬೋದು, ಒಂದು 3 ವರ್ಷ ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡ್ಬೋದು ನಾನು. ಆದರೆ ಒಬ್ಬ ವ್ಯಕ್ತಿ ಆರಾಮಾಗಿ ರಸ್ತೆಯಲ್ಲಿ ಓಡಾಡೋಕ್ಕೆ ಸ್ವಾತಂತ್ರ್ಯ ಇಲ್ಲ, ಕೊಲೆ ಮಾಡಿಬಿಡ್ತಾರೆ. ಒಂದು ಹೆಣ್ಣು ಹುಡುಗಿ ಸ್ವತಂತ್ರವಾಗಿ ಓಡಾಡೋಂಗಿಲ್ಲ, ಕರ್ಕೊಂಡೋಗಿ ರೇಪ್ ಮಾಡಿಬಿಡ್ತಾರೆ. ಒಂದು ಹೆಂಗಸು ಒಡವೆ ಹಾಕೊಂಡು ಓಡಾಡೋಂಗಿಲ್ಲ, ಚೈನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಒಂದು ಕಾರ್ ತೊಗೊಳಂಗಿಲ್ಲ, ಆಕ್ಸಿಡೆಂಟ್ ಮಾಡಿಸ್ಬಿಡ್ತಾರೆ. ಒಂದು ಸೈಟ್ ತೊಗೊಳಂಗಿಲ್ಲ, ಕೊಡೋರ್ಗೂ ಬಿಡೋಲ್ಲ, ಕೊಲೆ ಮಾಡಿಸ್ತಾರೆ. ಒಂದು ಮದುವೆ ಆಗೋಂಗಿಲ್ಲ, ನನ್ನ ಇಚ್ಛೆ ಪ್ರಕಾರ ನಾವು ಲವ್ ಮಾಡಿ ಮದುವೆ ಆಗೋಂಗಿಲ್ಲ. ಇವತ್ತಿನ ದಿವಸ ನೀನು ಆ ಲವ್ ಮಾಡೋ ಹುಡುಗಿನೇ ನೀವು ಮದುವೆ ಆಗ್ತಿದ್ಯಾ, ಅದಂಗೆ ಮದುವೆ ಆಗ್ತೇ ನೋಡ್ತಿ ಅಂದ್ಬಿಟ್ಟು ಆ ಹುಡುಗನೇ ಕಿಡ್ನಾಪ್ ಮಾಡಿಬಿಡೋದು, ಸಾಯಿಸೇ ಬಿಟ್ಟರು. ನೋಡಿ, ಟಿ ವಿಲಿ ಮೊನ್ನೆ ಬಂದಿದೆ ಅದು. ಕೊಪ್ಪಳದಲ್ಲಿ ಯಾವುದೋ ಒಂದು ಹುಡುಗ ಮುಸ್ಲಿಂ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಕ್ಕೆ ಅವನ್ನ ಸಾಯಿಸೇ ಬಿಟ್ಟರು. ನನಗೆ ಅವನ ಹೆಸರೇನೋ ಮರ್ತೋಯ್ತು, ಇತ್ತೀಚೆಗೆ ಟಿ ವಿಲಿ ಬಂತು, ಸುಮಾರು ಸಲ ಬಂತದು. ಒಂದು ಹುಡುಗ ಮುಸ್ಲಿಂ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಕ್ಕೆ ಮುಸ್ಲಿಂ ಜನಾಂಗದವರು ಅವನ್ನ ಸಾಯಿಸಿಬಿಟ್ರು. ಹಾಗಾದರೆ ಲವ್ ಮಾಡೋಕ್ಕೆ ಸ್ವಾತಂತ್ರ್ಯ ಇಲ್ವಾ? ಮದುವೆ ಆಗ್ಲಿಕ್ಕೆ ಸ್ವಾತಂತ್ರ್ಯ ಇಲ್ವಾ? ಹಾಗೆ ನಮ್ಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೇನು ಪ್ರಯೋಜನ? ಇದನ್ನು ದೊಡ್ಡ ದೊಡ್ಡ ರಾಜಕಾರ್ಯ ವ್ಯಕ್ತಿಗಳು, ಮಂತ್ರಿಗಳು, ಮಂತ್ರಿವರಿಯರು ಭಾಳ ಆಳವಾಗಿ ಯೋಚನೆ ಮಾಡಿ, ಇದು ಪ್ರಜಾಶಕ್ತಿ, ಪ್ರಜೆಗಳ ಆಸಕ್ತಿಗೋಸ್ಕರ ಯೋಚನೆ ಮಾಡಬೇಕು. ಯಾವ್ಯಾವ ರೂಪದಲ್ಲಿ ನಾವು ಸೆಕ್ಯೂರಿಟಿ ಕೊಡಬೇಕಂದ್ರೆ ಏನೇ ರೂಲ್ಸ್ ಮಾಡಬೇಕು, ಏನೇನು ಕಾನೂನುಗಳನ್ನ ಜಾರಿಗೆ ತರಬೇಕು, ಯಾವ ರೀತಿ ಪ್ರಜೆಗಳಿಗೆ ಸೆಕ್ಯೂರಿಟಿ ಕೊಡಬೇಕು, ಈ ವಿಚಾರನ ಭಾಳ ಚಿಂತನೆ ಮಾಡಬೇಕು. ಇದು ನಡೀತಾ ಇತ್ತು ಹಿಂದೆ ಕೂಡಲ ಸಂಗಮದಲ್ಲಿ. ಬಸವಣ್ಣನವರು, ಅಕ್ಕಮಹಾದೇವಿ, ಸರ್ವಜ್ಞ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಲೋಕ ಕಲ್ಯಾಣಕ್ಕೋಸ್ಕರ ನಾವು ಏನು ಮಾಡಬೇಕು? ಚೋರ ಭಯ, ಕಳ್ಳರ ಕಾಟದಿಂದ, ವ್ಯಾಧಿ ಭಯ, ಭಾಳಷ್ಟು ವೈರಸ್ ಬರ್ತಿದೆ, ಕೊರೋನಾ ವೈರಸ್ ಅಂತ, ಆ ವೈರಸ್, ಈ ವೈರಸ್ಸು, ಕಪಟ ಮೋಸಗಳು ನಡೀತಾ ಇದೆ. ಮೋಸಗಳನ್ನ ನಡೀದವ್ರಿಗೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಒಂದೇ ಸೈಟು 5 ಜನಕ್ಕೆ ರಿಜಿಸ್ಟರ್ ಆಗಿದೆ ಅಂದರೆ ಎಲ್ಲೋಯ್ತು ಅದು ರಿಜಿಸ್ಟ್ರೇಷನಲ್ಲಿ ಪವರು? ಅದೆಂಗೆ ಸಬ್ ರಿಜಿಸ್ಟರ್ ಆಫೀಸ್ 5 ಜನಕ್ಕೆ ಸೈನ್ ರಿಜಿಸ್ಟ್ರೇಷನ್ ಆಯ್ತದು? ಅವ್ನ ಆಫೀಸ್ಗೆ ಬಂದಿಲ್ಲ, ಸೈನೇ ಹಾಕಿಲ್ಲ, ಆದರೆ ನಂಗೆ ರಿಜಿಸ್ಟರ್ ಆಗಿದೆ ಅಂತ ತೋರಿಸ್ಕೊಡ್ತಾನೆ. ಅವ್ನ ಫೇಸ್ ಫೋಟೋ ಇದೆ, ಅವ್ನ ಸಿಗ್ನೇಚರ್ ಎಲ್ಲ ಇದೆ, ಆದರೆ ಅವ್ನು ಮಾರೇ ಇಲ್ಲ, ಆದರೆ ನನಗೆ ಮಾರಿದ್ದಾನೆ ಅಂತ ಪೇಪರಲ್ಲಿ ತೋರಿಸ್ತಾನೆ. ಎಂಥ ದುರಂತ! ಹಾಗಾದರೆ ನಮ್ಮ ಆಸ್ತಿ ಪಾಸ್ತಿಗೆ ಅನುಭವಿಸೋಕ್ಕೆ ನಮಗೆ ಸ್ವತಂತ್ರನೇ ಇಲ್ಲ, ನಮ್ಮ ಆಸ್ತಿಗಳಿಗೆ ಸ್ವತಂತ್ರನೇ ಇಲ್ಲ, ನಮಗೆಲ್ಲೂ ಆರಾಮಾಗಿರಬೇಕು ಅಂದರೆ ಸ್ವತಂತ್ರ ಇಲ್ಲ. ಹೋಗ್ತಿದ್ದಂಗೆ ಚಾಕು ಹಾಕಿ ಸಾಯಿಸ್ಬಿಡ್ತಾರೆ, ನಡ್ಕೊಂಡು ಹೋಗ್ತಿದ್ದಂಗೆ ಮೇಲೆ ವೆಹಿಕಲ್ ಬಿಟ್ಟು ಸಾಯಿಸ್ಬಿಡ್ತಾರೆ, ಊಟದಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ತಾರೆ, ಮಂತ ತಂತ್ರ ಮಾಡಿ ಸಾಯಿಸ್ತಾರೆ. ಸಾಯಿಸೋಕ್ಕೋಸ್ಕರ ಸ್ವತಂತ್ರ ಬಂತ? ಮೋಸ ಮಾಡಲಿ ಅಂತ ಸ್ವತಂತ್ರ ಬಂತ? ಮೋಸ ಮಾಡಲಿಕ್ಕೆ ಸ್ವತಂತ್ರ ಕೊಟ್ರಾ? ರೇಪ್ ಮಾಡಿ ಸಾಯಿಸಿ ಅಂತ ಸ್ವತಂತ್ರ ಕೊಟ್ರಾ? ಇನ್ನೊಬ್ಬರ ಜಾಗನ ಮೋಸ ಮಾಡಿ ಹೊಡೆದು ಬಡ್ದು ಕೊಲೆ ಮಾಡಿ ದಬ್ಬಾಳಿಕೆಯಿಂದ ಕಬಳಿಸು ಅಂತೇಳಿ
ಸ್ವಾತಂತ್ರ್ಯ ಬಂತ. ಇದು ಬಹಳ ಅರ್ಥಗರ್ಭಿತ, ಬಹಳ ಗಂಭೀರವಾಗಿ ಚಿಂತನೆ ಮಾಡುವಂಥ ಸಬ್ಜೆಕ್ಟ್. ಇವತ್ತಿನ ದಿವಸ ನಮಗೆ ಸ್ವಾತಂತ್ರ್ಯ ಬಂದರೂ ನಮಗೆ ಲೈಫಲ್ಲಿ ಸೆಕ್ಯೂರಿಟಿ ಇಲ್ಲ, ವಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ. ಆದ್ದರಿಂದ ನಮಗೆ ಸ್ವಾತಂತ್ರ್ಯ ಕೊಡಬೇಕಾದ ಯಾರು ಅಂತ ಹೇಳಿದೆ ನಾನಾಗಲೇ, ಭಗವಂತ. ನಮ್ಮ ಭಗವಂತ ನಮ್ಮ ಜೊತೆ ಇದು ಸಂರಕ್ಷಣೆ ಮಾಡ್ತಾ ಇದ್ದಾನೆ ಅಂದರೆ ನಾವು ಸ್ವತಂತ್ರ ಆಗಿದ್ದೀವಿ ಅಂತ. ನಮ್ಮ ಬದುಕಿನಲ್ಲಿ ಒಂದೊಂದು ಸಲ ನಮ್ಮ ಮನಸ್ಸೇ ಶತ್ರು ಆಗಿಬಿಡ್ತದೆ. ನಮ್ಮ ಮನಸ್ಸೇ ದುಷ್ಟ ಶಕ್ತಿಗಳನ್ನು ಸೃಷ್ಟಿ ಮಾಡೋಷ್ಟು ಶಕ್ತಿ ಇದೆ ಅಂತ ನಮ್ಮ ಮನಸ್ಸಿಗೆ. ಒಂದು ಭೂತ ಪ್ರೇತ ಪಿಚಾಚಿ ಮಾಟಮಂತ ತಂತ್ರ ಮಾಡಿಸೋದು ಎಷ್ಟು ಪವರ್ ಇದೆಯೋ ಅದು ಹತ್ತರಷ್ಟು ಪವರ್ ನಮ್ಮ ಮನಸ್ಸೇ ಮಾಡಿಬಿಡ್ತದಂತೆ. ದ್ವೇಷದಿಂದ, ಅಸೂಯೆಯಿಂದ, ಹೊಟ್ಟೆ ಕಿಚ್ಚಿಂದ, ಅಹಂಕಾರದಿಂದ, ಕ್ರೋಧದಿಂದ ನಮ್ಮ ಮನಸ್ಸು ನಮ್ಮನ್ನೇ ಸರ್ವನಾಶ ಮಾಡಿಬಿಡ್ತಂತೆ, ಲಯ ಮಾಡಿಬಿಡ್ತದಂತೆ, ನಾಶ ಮಾಡಿಬಿಡ್ತದಂತೆ. ಆಗ ನಮಗೆ ನಾವೇ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಡ್ತೀವಿ. ನಮಗೆ ಸ್ವತಂತ್ರ ಇರಲಿಲ್ಲ. ಮೊದಲ ಮನಸ್ಸಿನಲ್ಲಿ ಇರುವಂಥ ದುಷ್ಟ ಚಟಗಳು, ದುಷ್ಟ ಭಾವನೆಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಂದ ಬಿಡುಗಡೆ ಆದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅರ್ಥ. ಎರಡನೇದು, ನಾವು ಕೆಟ್ಟ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವೋ, ಒಳ್ಳೆಯ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವೋ ಅನ್ನೋದು ಬಹಳ ಇಂಪಾರ್ಟೆಂಟು. ಮನಸ್ಸಾಯಿತು, ಕಾಯ ಅಂದರೆ ದೇಹ, ವಾಚ ಮಾತಿನಿಂದ ಬೈದು ಕೆಲಸ ಮಾಡಿಸ್ತಿದ್ದೀವೋ, ಚಾಕು ಹಾಕಿ ಸಾಯಿಸ್ಬಿಟ್ಟು ಅವ್ನ ಸೈಟ್ನ ಬರ್ಸ್ಕೊತಾ ಇದ್ದೀನೋ, ಕಾಯ ವಾಚ ಮನಸ್ಸಿನಿಂದ ಮಾಡುವಂಥ ಕೆಲಸ ಒಳ್ಳೆಯದಾಗಿದ್ದರೆ ನಮ್ಗೆ ಸ್ವತಂತ್ರ ಲಭ್ಯ ಆಗುತ್ತೆ. ನನ್ನ ಮನಸ್ಸು ಕೆಟ್ಟಾಗಿದ್ದು, ನಾನು ಮಾಡೋ ಕೈ ಕೆಲಸವೂ ಕೂಡ ಕೆಟ್ಟಾಗಿದ್ದು, ನಾನು ಆಡೋ ಭಾಷೆನೂ ಕೆಟ್ಟಾಗಿತ್ತು ಅಂತಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಅರ್ಥ. ಬಾಡಿ ಮೈಂಡ್ ಸೋಲ್ಗೆ ಸ್ವಾತಂತ್ರ್ಯ ಸಿಗಬೇಕು, ದೇಶಕ್ಕಲ್ಲ. ನನಗನ್ಸುತ್ತೆ ಬ್ರಿಟಿಷರು ಇನ್ನೂ ಆಡಳಿತ ನಡೆಸಿದ್ರೆ ಚೆನ್ನಾಗಿರ್ತಿತ್ತು. ಹಾಗೆ ಈ ಥರ ಲಂಚ ಮೋಸ ಎಲ್ಲ ನಡೀತಿರಲಿಲ್ಲ. ಒಳ್ಳೆ ಎಜುಕೇಷನ್ನು, ಒಳ್ಳೆ ಸಿಸ್ಟಮ್ಮು, ಕೂತರು ನಿಂತರು ಒಂದೊಳ್ಳೆ ಮಿಲಿಟ್ರಿ ಸಿಸ್ಟಮ್ ಇತ್ತು ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ನಮಗೆ. ಇವತ್ತು ನಮ್ಗೆ ಸ್ವಾತಂತ್ರ್ಯ ಬಂದು ತಿಂದೋನೇ ಊರಿಗೆ ಒಬ್ಬ ರಾಜ ಅಂಥೇಳಿ ಕೊಲೆ, ಮೋಸ, ವಂಚನೆ, ಲಂಚದಿಂದ ತುಂಬಿ ತುಳುಕಾಗ್ತಿದೆ. ಈ ಕೊಲೆ, ಮೋಸ, ವಂಚನೆ, ಲಂಚಕ್ಕೆ ತುಂಬಿ ತುಳ್ಕೊತ ಸಮಾಜ ನಾವು ಈಜಾಡ್ತಾ ಇದ್ದೀವಿ, ಈ ಮನಸ್ಸು, ದೇಹ ಮತ್ತು ಆತ್ಮ. ಆದ್ದರಿಂದ ಇಂಥ ಕೆಟ್ಟ ಸಮಾಜದಲ್ಲಿ ನಮಗೆ ಸ್ವತಂತ್ರವಾಗಿ ಬದುಕಬೇಕು ಅಂದರೆ ನಮ್ಮ ಮನಸ್ಸಲ್ಲಿರುವಂಥ ಎಲ್ಲ ದುಷ್ಟ ಚಟಗಳು, ದುಷ್ಟ ಭಾವನೆಗಳು ಲಯ ಆಗಬೇಕು, ನಾಶ ಆಗಬೇಕು. ದೇಹದಿಂದ, ಮಾತಿನಿಂದ ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ವಿಘ್ನ ಬರಬಾರ್ದು ಅನ್ನೋದಾಗಿದ್ದರೆ ಗಣೇಶ ತಂತ್ರ ಸಾಲು ಒಂದು ಜೋಡಿ ಮಂತ್ರ ಇದೆ. ಮನಸ್ಸಿನಲ್ಲಿ ಇರುವಂಥ ನಮ್ಮ ಎಲ್ಲ ಶತ್ರುತ್ವ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಲ್ಲ ಲಯ ಆಗಬೇಕು ಅಂದರೆ ಓಂ ನಮಃ ಶಿವಾಯ. ದೇಹ ಮತ್ತು ಬಾಯಿಂದ ಮಾಡುವಂಥ ಕೆಲಸಗಳು ಶುದ್ಧವಾಗಬೇಕು, ಸ್ವತಂತ್ರ ಸಿಗಬೇಕು ಅಂದರೆ ಓಂ ಗಣೇಶಾಯ ನಮಃ. ಈ ಜೋಡಿ ಮಂತ್ರ ಅಪ್ಪ ಮಗಂದು ಮಂತ್ರ ನೋಡಿ. ಮೊದಲು ಓಂ ನಮಃ ಶಿವಾಯ, ಓಂ ಗಣೇಶಾಯ ನಮಃ. ಎರಡನೇ ಮಂತ್ರ, ಮೊದಲನೇದು ಗಣಪತಿ ಬರಬೇಕು. ಅದು ಇಲ್ಲೊಂದು ವಿಶೇಷತೆ ಇದೆ. ಫಸ್ಟು ತಂದೆ ಲಯಕಾರಕ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ನಾಶ ಮಾಡಲಿ, ಲಯ ಆಗಲಿ, ನಾಶ ಆಗಲಿ. ಓಂ ನಮಃ ಶಿವಾಯ, ಓಂ ಗಣೇಶಾಯ ನಮಃ, ಓಂ ನಮಃ ಶಿವಾಯ, ಓಂ ಗಣೇಶಾಯ ನಮಃ ಅಂಥೇಳಿ ಇದು ಜಪ ಮಾಡಬೇಕು. ಬಿಳಿ ಎಕ್ಕದ ಹೂವು ತಂತ್ರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಶ್ವೇತಾರ್ಕ ಪುಷ್ಪ. ಶ್ವೇತಾರ್ಕ ಅಂದರೆ ಬಿಳಿ ಎಕ್ಕದ ಗಿಡದ ಹೂವು ಅಥವಾ ತುಂಬೆ ಹೂವು. ಸಣ್ಣ ಸಣ್ಣ ತುಂಬೆ ಫುಟ್ಪಾತಲ್ಲಿ, ಗದ್ದೆಲೆಲ್ಲ ಪಾರ್ಕಲ್ಲಿ ಬೆಳೆದಿರ್ತದೆ. ಎಷ್ಟು ಸಿಗುತ್ತೋ ಅಷ್ಟು ಕಿತ್ಕೊಂಬರೋದು. ಶ್ವೇತಾರ್ಕ ಪುಷ್ಪ ಅಂದರೆ ಬಿಳಿ ಎಕ್ಕದ ಗಿಡ ಅಥವಾ ತುಂಬೆಯನ್ನು ಕೈಲಿಟ್ಕೊಂಡು ಪ್ರತಿ ಸಂಕಷ್ಟ ಚತುರ್ಥಿ ಅಥವಾ ಪ್ರತಿ ವಾರ ಸೋಮವಾರ ದಿವಸ ಒಂದು ಇಡೀ ತುಂಬೆ ಹೂವು ಅಥವಾ ಬಿಳಿ ಎಕ್ಕದ ಹೂವನ್ನು ಕೈಲಿಟ್ಕೊಂಡು ಓಂ ನಮಃ ಶಿವಾಯ, ಓಂ ಗಣೇಶಾಯ ನಮಃ, 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 ಓಂ ನಮಃ ಶಿವಾಯ, ಓಂ ಗಣೇಶಾಯ ನಮಃ ಅಂತ ಸಂಕಷ್ಟಹರ ಚತುರ್ಥಿ ದಿವಸ ಅಥವಾ ಪ್ರದೋಷ ಕಾಲದಲ್ಲಿ ಅಥವಾ ಉಣ್ಮೆ ಅಮಾವಾಸ್ಯೆ ದಿವಸ ನಿಮಗೆ ಸಮಯ ಸಿಕ್ಕಿದಾಗ ತುಂಬೆವು ಅಥವಾ ಬಿಳಿ ಎಕ್ಕದ ಗಿಡದ ಹೂವು ಎರಡೂ ಸಿಕ್ಕಿದ್ರೆ ಒಳ್ಳೆಯದು. ಇಲ್ಲ ಯಾವುದೋ ಒಂದು ಸಿಕ್ಕಿದ್ರು ಓಕೆ, ತೊಗೊಂಡು ಜಪ ಮಾಡಿಬಿಟ್ಟು ಅದು ಗಣಪತಿ ಮೇಲೆ ಬಿಳಿ ಎಕ್ಕದ ಗಿಡದ ಹೂವನ್ನು ಗಣಪತಿಗೆ, ತುಂಬೆಯನ್ನು ಶಿವನ ಮೇಲೆ ಹಾಕಬೇಕು. ನಿಮ್ಮನೆ ಶಿವನ ವಿಗ್ರಹ ಇದ್ದರೆ ಇಲ್ಲ ಫೋಟೋ ಇದೆ, ನಮ್ಮ ಎರಡೂ ಇಲ್ಲ ಅಂದರೆ ತೊಗೊಂಡು ದೇವಸ್ಥಾನಕ್ಕೆ ಪುರೋಹಿತಕ್ಕೆ ಕೊಟ್ಟು ತುಂಬೆಯನ್ನು ಲಿಂಗದ ಮೇಲೆ ಹಾಕಕ್ಕೆ ಕೇಳಿ.
ಏನು ಬಿಳಿ ಎಕ್ಕದ ಗಿಡದ ಹೂವನ್ನು ಗಣಪತಿಗೆ ಹಾಕಕ್ಕೆ. ಇದು ತಂತ್ರ, ಪುಷ್ಪತಂತ್ರ ಅಂಥೇಳಿ. ಇದು ಭಾಳ ವಿಶೇಷವಾದಂಥ ಒಂದು ಮಂತ್ರ. ಓಂ ನಮಃ ಶಿವಾಯ, ಓಂ ಗಣೇಶಾಯ ನಮಃ, ಓಂ ನಮಃ ಶಿವಾಯ, ಓಂ ಗಣೇಶಾಯ ನಮಃ. ತುಂಬೆ ಹೂ ಸಿಕ್ಕಿಲ್ಲ, ಬಿಳಿ ಎಕ್ಕದ ಹೂ ಸಿಕ್ಕಿಲ್ಲ, ಕಣ್ಣು ಮುಚ್ಕೊಂಡು ಸುಮ್ಮನೆ ಮನಸ್ಸಲ್ಲಿ ಓಂ ನಮಃ ಶಿವಾಯ, ಓಂ ಗಣೇಶಾಯ ನಮಃ. ಮನೆ ಬಿಡುವಾಗ, ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ, ಕೆಲಸ ಮಾಡಲಿಕ್ಕಿಂತ ಮನೆ ಬಿಟ್ಟು ಹೋದಾಗ, ಮನೆ ಬಿಡುವಾಗ, ಮನೆ ಒಳಗೆ ಬರೋಕ್ಕೆ ಮುಂಚೆ ಈ ಮಂತ್ರ ಎಲ್ಲ ಹೇಳ್ತಾ ಹೋಗ್ತಾ ಬರ್ತಿದ್ರೆ ಮನಸ್ಸಲ್ಲೇ ನಿಮಗೆ ಯಾವುದೇ ರೀತಿಯಲ್ಲೂ ತೊಂದರೆ ಇಲ್ಲದೇ ಸ್ವತಂತ್ರವಾಗಿರ್ತೀರ. ಇದೇ ಸ್ವತಂತ್ರ ಅಂದರೆ, ಇದೇ ಸ್ವತಂತ್ರ ದಿನಾಚರಣೆ ಆಚರಣೆ ಮುಖ್ಯ ಅಂಗ. ಇವತ್ತು ಸ್ವಾತಂತ್ರ್ಯ ದಿವಸ, ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ. ನಾಮಕೆ ಹೊಸ್ದಾಗಿ ಮಾತ್ರ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರು ಯಾವತ್ತೂ ಹೋರಾಡಿ ಸತ್ತೋಗ್ಬಿಟ್ರು. ಆದರೆ ನಾವಿನ್ನೂ ಬದುಕಿದ್ದು ಸಾಯ್ತಾ ಇದ್ದೀವಿ. ಒಂದಲ್ಲ ಒಂದು ರೀತಿ ಲಂಚದಲ್ಲಿ, ಮೋಸದಲ್ಲಿ, ಕೊಲೆ ಅಪರಾಧಗಳಲ್ಲಿ, ಮತ್ತು ಈ ರೇಪ್ ಅನ್ನೋ ಹೆಸರಲ್ಲಿ, ಲಂಚ ಅನ್ನೋ ಹೆಸರಿನಲ್ಲಿ ನಮಗಿನ್ನೂ ಸ್ವತಂತ್ರ ಸಿಕ್ಕಿಲ್ಲ. ಅದಕ್ಕೆ ಆ ಭಗವಂತನ ಹತ್ರ ಹೋಗಿ ಕೂತಾಗ ಅವನು ನಮಗೆ ಸ್ವತಂತ್ರವಾಗಿರಲಿಕ್ಕೆ ಆಶೀರ್ವಾದ ಮಾಡ್ತಾನೆ. ಲಯಕಾರಕನಾದ ಶಿವ, ವಿಘ್ನ ನಿವಾರಕನಾದಂಥ ಗಣೇಶ. ಓಂ ನಮಃ ಶಿವಾಯ, ಓಂ ಗಣೇಶಾಯ ನಮಃ, ಓಂ ನಮಃ ಶಿವಾಯ, ಓಂ ಗಣೇಶಾಯ ನಮಃ ಮಂತ್ರ ತಂತ್ರನ ಮಾಡ್ತಾಯಿರಿ. ಮನೆ ಬಿಡೋಕ್ಕೆ ಮುಂಚೆ ಇದನ್ನು ಹೇಳ್ತಾ ಹೋಗಿ, ಮನೆ ಒಳಗೆ ಬರುವ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಇನ್ನೇನು ತಲುಪ್ತಾ ಇದ್ದೀನೋ ಹೋಗಲು ಒಂದು 5-6 ಸಲ ಹೇಳಿಬಿಟ್ಟ ಅಂತಂದರೆ ಮನೆ ಒಳಗೂ ಸ್ವತಂತ್ರ, ಮನೆ ಹೊರಗೂ ಸ್ವತಂತ್ರ. ಯಾಕೆಂದರೆ ಮನೆ ಒಳಗೂ ಸಿಕ್ಕಾಪಟ್ಟೆ ಗೊಂದಲ, ಗಂಡ ಹೆಂಡತಿ ಮಕ್ಕಳ ಕಾಟ, ಅಲ್ಲೂ ಸ್ವತಂತ್ರ ಇಲ್ಲ. ಮನೆಯಲ್ಲೂ ಕೂಡ ಭಯ ಭೀತಿ ಬದುಕ್ತಾ ಇದ್ದೀವಿ. ಈ ರೀತಿ ನಮಗೆ ಸ್ವತಂತ್ರವಾಗಿದೆ ಅಂದರೆ ಆತ್ಮ ಆನಂದವಾಗಿದೆ ಅಂತ. ಯಾವಾಗ ಆತ್ಮ ಆನಂದವಾಗಿರ್ತದೆ, ಆತ್ಮ ಯಾವಾಗ ಅಡೆತಡೆಗಳಿಲ್ಲದೆ ಆನಂದವಾಗಿ ಅನುಭವಿಸ್ತಾ ಇದ್ದೀನಿ ಅಂದರೆ ಅದೇ ಸ್ವತಂತ್ರ ದಿನಾಚರಣೆ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆ ಇವತ್ತಿನ ದಿವಸ ಎಲ್ಲರಿಗೂ ನಿಮಗೆ ಶುಭವಾಗಲಿ ಅಂತ ಹಾರೈಸ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡಲ್ಲಿ ಕೂಡ ನಾವು ಸ್ಟೋರ್ ಮಾಡ್ತಿರ್ತೀವಿ. ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಇದಕ್ಕೆ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮಿಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತೆಲ್ಲ ಸಂಚಿಕೆಯನ್ನು ಮುಗಿಸ್ತೀನಿ. ವೀಕ್ಷಕರೇ, ನಾಳೆ ಗೋಕುಲಾಷ್ಟಮಿ, ಕೃಷ್ಣನ ಹುಟ್ಟಿದ ಹಬ್ಬ, ಬಾಲಕೃಷ್ಣನ ಆರಾಧನೆ ಮಾಡುವಂಥ ಒಂದು ವಿಶೇಷವಾದ ದಿನ. ಅದು ಯಾತಕ್ಕೆ ಮಾಡಬೇಕು, ಮಾಡೋದ್ರಿಂದ ಏನು ಲಾಭ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಏನೇನು ಸಿದ್ಧತೆ ಮಾಡ್ಕೋಬೇಕು ಅಂತ ನಾಳೆ ಬೆಳಗ್ಗೆ ಹೇಳ್ತೀನಿ. ನೀವು ನಾಳೆ ಸಂಜೆ ಆ ಕೃಷ್ಣಾಷ್ಟಮಿನ ಆಚರಣೆ ಮಾಡಿದ್ದೆ ಆದರೆ ಈ ನಮಗೆ ಸ್ವಾತಂತ್ರ್ಯ ಸಿಗ್ತಾಗೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಾಯಿರಾಮ್.